ಹಾಯ್ ಫ್ರೆಂಡ್ಸ್, ಬರ್ರಿ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಂತರೂ ಆರಾಮದೇನ್ರಿ. ನೀವು ಹೆಂಗದಿರಿ? ನೀವು ಆರಾಮಿರ್ತೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೋಡ್ರಿ, ಜೀವನದೊಳಗೆ ಹಲವಾರು ವಿಷಯಗಳು ಬರ್ತಿರ್ತವೆ. ಆದರೆ ಯಾವುದೇ ವಿಷಯಗಳಿಗೆ ನಾವು ಎದೆಗುಂದದೆ ನಾವು ತಾಳ್ಮೆ ಗುಣ ತೊಗೊಂಡು ಚೆಂದಾಗಿ ಜೀವನ ಮಾಡ್ಕೊತ ಹೋದ್ರೆ ಎಲ್ಲ ಹಾಕಿರ್ತೈತಿ. ಅದು ಬಿಟ್ಟು 4 ಮಂದಿ ಹಂಗೆ ಅಂತಾರೆ ಹಿಂಗೆ ಅಂತಾರೆ, ನಾವು ಮುಂದೋದ್ರೆ ಏನಂತಾರೆ ಅಂತಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯ ಇರಂಗಿಲ್ಲ ರೀ. ಯಾಕಂದ್ರೆ ಆಡ್ಕೊಳೋ ಮಂದಿ ಇರುತ್ತೆ ರೀ. ಆಡ್ಕೊಳೋರು ಯಾವತ್ತು ಅವರು ನಮ್ಮ ಸುದ್ದಿ ಮಾತಾಡಲಿಲ್ಲ ಅಂದ್ರೆ ಅವರಿಗೆ ಹೊಟ್ಟೆ ತುಂಬ್ದಂಗೆ ಹಾಕಿರಂಗಿಲ್ಲ. ಹಾಗಾಗಿ ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೋ ಒಂದು ಮಾತಾಡ್ತಿರ್ತವೆ. ಅದನ್ನು ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ನಮ್ಮ ಜೀವನದ ಅಷ್ಟ ನಾವು ತಲೆ ಕೆಡಿಸ್ಕೋಬೇಕು. ಅವ್ರು ಇನ್ನೊಬ್ರು ಮಾತಾಡ್ತಾರೆ ಅಂತ ತಲೆ ಕೆಡ್ಸ್ಕೊಳೋ ಅವಶ್ಯ ಇರಂಗಿಲ್ಲ ಫ್ರೆಂಡ್ಸ. ಯಾಕಂದ್ರೆ ಇನ್ನೊಬ್ರು ಮಾತಾಡೋರು ಹಂಗರಿ, ಅವರು ಮಾತಾಡ್ತಾ ಅಲ್ಲೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತಾರಿಗೆ. ಅದನ್ನು ತಲೆ ಕೆಡ್ಸ್ಕೊಳೋ ಅವಶ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ರೀ. ಯಾರ ಮಟ್ಟಿಗೆ ಯಾವುದು ತಲೆ ಕೆಡ್ಸ್ಕೋಬೇಡ್ರಿ. ಯಾಕಂದ್ರೆ ಜೀವನ ನಮ್ದು ಐತ್ರಿ, ಅವ್ರದ್ದಲ್ಲ. ಅವ್ರ ಜೀವನಕ್ಕೆ ಅವರು, ನಮ್ಮ ಜೀವನಕ್ಕೆ ನಾವು, ನಮ್ದು ಇರುತ್ತಲ್ಲ ಜೀವನ. ಹಾಗಾಗಿ ಇನ್ನೊಬ್ರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಹೌದಲ್ರಿ. ಇನ್ನೊಬ್ಬರ ಜೀವನದಾಗ ನಾವು ಹೆಂಗೆ ಇದ್ರೂ ಅವ್ರು ಅನ್ನೋದಾರಿ ಅವರು. ಯಾಕಂದ್ರೆ ಅವ್ರು ಆಡ್ಕೊಳಕ್ಕಂತನೇ ಇರ್ತಾರೆ. ನಾವು ಏನೂ ಇಲ್ದಾಗ ಪಗಾರಿಂದ ಕೂಲಿ ಕೊಡ್ದ ಅವ್ರು ನಮ್ಮ ಬಗ್ಗೆ ಅಷ್ಟು ಕಾಳಜಿ ಮಾಡ್ತಾರಂದ್ರೆ ನಾವು ಯಾಕೆ ಅವ್ರಿಗೆ ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಅನ್ಬೇಕು? ಸುಮ್ಮನೆ ಇದ್ಬಿಟ್ರೆ ಆಯ್ತು. ನಮ್ಮ ಜೀವನ ಬಗ್ಗೆ ಯಾವುದೇ ಒಂದು ಕೂಲಿ ಕೊಡ್ಲಾರ್ದಂಗೆ ಅವ್ರು ಕೇರ್ ಮಾಡ್ತಾರಪ್ಪ ಅಂದ್ರೆ ತಲೆ ಕೆಡ್ಸ್ಕೊಳೋ ಅವಶ್ಯ ಇಲ್ಲರಿ ಕೆಲಸ. ಹಂಗಾಗಿ ಯಾರ್ದೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆರಾಮ ನಿಮ್ಮ ಜೀವನ ಅದ, ನೀವೇನ ನಿಮ್ಮ ಪಾಡಿಗೆನ, ನಿಮ್ಮ ಮಕ್ಕಳೇನ, ನಿಮ್ಮ ಗಂಡ್ರೇನ ಚಂದಗೆ ಇನ್ನೊಬ್ರದ್ದು ಯಾಕೆ ತಲೆ ಕೆಡ್ಸೋದು? ಹೌದಲ್ರಿ ಫ್ರೆಂಡ್ಸ್? ಈ ನನ್ನ ಮಾತು ನಿಮ್ಗೆ ಇಷ್ಟ ಆಗಿತ್ತಂದ್ರೆ, ನಿಜ ಅನ್ನಿಸ್ತಂದ್ರೆ ಒಂದು ಲೈಕ್ ಕೊಡ್ರಲ್ಲ. ಏನರಾಗ ಹೋಗುತ್ತೆ ಗಂಟು? ಇಲ್ಲಲ್ಲ, ಒಂದು ನೀವು ಕೊಡು ಲೈಕ್. ಇಲ್ಲಿದ್ರೆ ನಮಗೆ ನೋಡಪ್ಪ ಈ ನಮ್ಮ ವಿಡಿಯೋ ಅವ್ರಿಗೆ ಇಷ್ಟ ಆಗಕ್ಕತ್ತವಂದ್ರೆ ಮತ್ತು ಅನುಭವದ ಮಾತುಗಳನ್ನು ಹೇಳ್ಕೊತಿರ್ತೀವಿ. ನೀವು ಹೇಳಬೇಕು, ನಾವು ಹೇಳಬೇಕು ಅಂದ್ರೆ ಚೆಂದ ಅನ್ಸುತ್ತೆ ರೀ ಫ್ರೆಂಡ್ಸ್. ಆಮೇಲೆ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಾವು ಏನು ಹೇಳಕತ್ತೀವಿ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಫ್ರೆಂಡ್ಸ. ನೋಡಿ, ನಾನಂತರೂ ಮೆಣಸಿನ್ಕಾಯಿ ತುಂಬ ಹಾಕತ್ತೀನಿ ರೀ. ಕಾಣೋಲ್ಲ ಇದು ಜೀವನ. ಯಾಕಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟು ಎಷ್ಟು ಹತ್ತಾತ್ರಿ. ಈಗ ಬಂದು ಮೆಣಸಿನ್ಕಾಯಿ ತುಂಬ ತೆಗಿಯಾಕತ್ತೀನಿ ನೋಡಿರಿ ಫ್ರೆಂಡ್ಸ. ನಿಮ್ದು ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಬಂದಿರಿ, ನೋಡ್ಲಿಕ್ಕೆ ಹತ್ತಿರಲ್ಲ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.